ಈಗ ವಿದ್ಯಾರ್ಥಿಗಳೇ, ಇದು ಸರಳ ಬಡ್ಡಿ ಲೆಕ್ಕದ, ಆದರೆ ಇದು ಶೇಕಡಾದಾಗಿಲ್ಲ. ಇಲ್ಲಿ ಹೆಂಗೆ ಈ ಗಣಿತಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಭಾಳ ಇಂಪಾರ್ಟೆಂಟ್ ಅದ ಗಣಿತ ಇದು. ಕೆಲವೊಂದು ಗಣಿತಗಳು ಹೆಂಗಿರ್ತಾವಂತಂದ್ರೆ 100 ಗುಂಡ್ಲೆ 1 ಯಾವಾಗ ಹಚ್ಚಬೇಕು ಅದನ್ನ ಅರ್ಥ ಮಾಡ್ಕೋ. ಶೇಕಡಾದಾಗಿದ್ದರೆ 100 ಗುಂಡ್ಲೆ 1 ಹಚ್ಚಬೇಕು. ತಿಂಗಳದಾಗಿತ್ತಂದ್ರೆ 100ಕ್ಕೆ ಮತ್ತು ತಿಂಗಳಿಗಿತ್ತಂದ್ರೆ 100 ಗುಂಡ್ಲೆ 12 ಹಚ್ಚಬೇಕು. ಮತ್ತು ಅಸಲೇ ದರ 1 ರೂಪಾಯಿಗೆ ಹೇಳ್ಯಾರ ನೋಡ್ರಿ. 13,200 ರೂಪಾಯಿ ಮೇಲೆ ರೂಪಾಯಿಗೆ 1 ತಿಂಗಳಿಗೆ 2 ಪೈಸೆ ಅಂತೆ. 2 ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾರ. ಅಂದಾಗ ನೀವು ಹೆಂಗೆ ಮಾಡಬೇಕು ತಿಳ್ಕೊಬೇಕು. ಅಸಲು ಎಷ್ಟದ ನೋಡಿ. ಸರಳ ಬಡ್ಡಿ ಬರಬರಿ ಸೂತ್ರ ಏನು ಅನ್ನೋದು ಮೊದಲು ನೀವು ತಿಳ್ಕೊರಿ. ಸರಳ ಬಡ್ಡಿ ಬರಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗಲೇ. ಇಲ್ಲಿ 100 ಗುಂಡ್ಲೆ 1 ಹಚ್ಚಲಿಕ್ಕೆ ಬರೋದಿಲ್ಲ. ಅದಕ್ಕೆ 1 ರೂಪಾಯಿಗೆ 1 ತಿಂಗಳಿಗೆ ಅದ ನೋಡ್ರಿ. ಯಾಕಂದ್ರೆ 100ಕ್ಕೆ 1 ವರ್ಷಕ್ಕೆ ಇತ್ತು ಅಂದ್ರೆ 100 12 ಹಚ್ಬೇಕು. 100ಕ್ಕೆ 1 ತಿಂಗಳಿಗೆ ದರ ಅದ. ಅವಾಗ ನೀವು 1 ರೂಪಾಯಿಗೆ 1 ತಿಂಗಳಿಗೆ ಬಡ್ಡಿ ಮೇಲೆ ಹೋಗ್ತದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಅಸಲ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1 ಯಾವಾಗ 100ಕ್ಕೆ ವರ್ಷಕ್ಕೆ ಬಡ್ಡಿ ದರ ಹೇಳಿದ್ದ ಅಂದ್ರೆ ನೀವು 100 ಗುಂಡ್ಲೆ 1 ಹಚ್ಚಬೇಕು. ಇದನ್ನು ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಇಂಥ ಗಣಿತಗಳು ಈಗ ನಿಮಗೊಂದು ಮಾತು ಹೇಳ್ತಾನೆ. NCB ಅನ್ನೋದಲ್ಲ, ಜನರಲ್ ಎಲ್ಲ ಮ್ಯಾಥ್ಸ್ಗಳು ಬಂದ್ಬಿಡ್ತಾವ. ಅದರ ಕಾಮನ್ ಮೆಂಟಲ್ ಎಬಿಲಿಟಿ ಗಣಿತ ಇರ್ತಾವ. ಅವತ್ತು ನೀವು ಹೆಚ್ಚು ನೋಡ್ಕೋಬೇಕು. ಸರಾಸರಿ ಎಷ್ಟು ಭಾಳ ಅದ್ರ 20 ಲೆಕ್ಕ ಅದಾವು. ಸರಳ ಬಡ್ಡಿ ಲೆಕ್ಕ ಎಷ್ಟು ಒಂದು 25 ಅದಾವು. ಆದ್ರೆ NCB 1ರಿಂದ NCB 8ರವರೆಗೆ ನೀವು ಭಾಳ ನೋಡ್ಕೋಬೇಕು ವಿದ್ಯಾರ್ಥಿಗಳು. ಭಾಳ ಇಂಪಾರ್ಟೆಂಟ್ ಅದ ಅದು. NCB 1ರಿಂದ NCB 8 ಪದೇ ಯಾಕೆ ಬರ್ತದೆ? ಸಮಯ, ಕಾಲ, ವೇಗ, ಮೀಟರ, ಸೆಂಟಿಮೀಟರ್, ಡೆಸಿಮೀಟರ್ ಎಲ್ಲ ಗಣಿತಗಳು ನಿಮಗೆ NCB 1ರಿಂದ NCB 8ರವರೆಗೆ ಯಾಕೆ ಹೆಚ್ಚು ರಿವಿಷನ್ ಮಾಡ್ಬೇಕಂದ್ರೆ ಅಲ್ಲಿ ಮೆಂಟಲ್ ಎಬಿಲಿಟಿ ಗಣಿತಗಳು ಭಾಳ ಸಿಗ್ತಾವ. ಮುಂದೆ ನಿಮಗೆ ಈಗ ಸರಳ ಬಡ್ಡಿ ಲೆಕ್ಕ ನಡೆದಾವ. ಸರಳ ಬಡ್ಡಿ ಅಂತ ನಾ ತಿಳಿಸ್ತೀನಿ. ಸರಳ ಬಡ್ಡಿ ಒಳಗೆ ಎಷ್ಟು ನಮೂನಿ ಇರ್ಬೋದು? ಭಾಳ ಆದ್ರೆ ಒಂದು 25 ನಮೂನಿ ಆದ ರಗಡಾಗಿ ಹೋಗ್ತೇವೆ ನಿಮ್ಮ ಸರಳ ಬಡ್ಡಿ ಲೆಕ್ಕಗಳು. ಅಂಥ ಗಣಿತಗಳನ್ನು ಇದ್ರಾಗ ನಾವು ಸೀರಿಯಲ್ದೊಳಗೆ ನೀವು ಸೀರಿಯಲ್ ಅಂತ ಬರ್ತದೆ, ಆ ಸೀರಿಯಲ್ನಾಗ ಸರಳ ಬಡ್ಡಿ ನೀವು ನೋಡ್ರಿ. ಆಮೇಲೆ ನನಗೆ ಹೇಳ್ರಿ ಎಷ್ಟು ಭಾರಿ ಅವ ಗಣಿತ. ಈಗ ನೋಡ್ರಿ, ಅಸಲು 13,200 ಹಚ್ಕೋರಿ. ಅಸಲು 13,200. ಅವಧಿ 2 ತಿಂಗಳ. ಅವಧಿ 2 ತಿಂಗಳ ನೋಡ್ರಿ. 1 ರೂಪಾಯಿಗೆ 1 ತಿಂಗಳಿಗೆ 2 ಪೈಸೆ ಅಂದಾರ 0.02 ರೂಪಾಯಿ ಆಗ್ತಿದ್ದು. 0.02 ಹಚ್ಚಿದ್ರೆ ರೂಪಾಯಿ ಹಚ್ಕೋಬೇಕು ನೀವು. ಅವಧಿ ಎಷ್ಟದ ನೋಡ್ರಿ. 1 ಗುಂಡ್ಲೆ 1 ರೂಪಾಯಿಗೆ 1 ತಿಂಗಳಿಗೆ 1 ರೂಪಾಯಿಗೆ 1 ತಿಂಗಳಿಗೆ 0.02 ಅಂದ್ರೆ 2 ಪೈಸೆ ಅಂದ್ರೆ 1. ಈಗ ರೂಪಾಯಿ ಆಗ್ತದೆ. ಆದ್ರೆ 13,200 ರೂಪಾಯಿಗೆ 2 ತಿಂಗಳಿಗೆ ಬಡ್ಡಿ ಎಷ್ಟಾಗ್ತದೆ? ದರ ಹೆಂಗೆ ಹೆಚ್ಚಿಂದ ಅದನ್ನು ನೀವು ಅರ್ಥ ಮಾಡ್ಕೊಡ್ರಿ. 1 ರೂಪಾಯಿಗೆ 1 ತಿಂಗಳಿಗೆ 2 ಪೈಸೆ ಬಡ್ಡಿ. ಇದು ರೂಪಾಯಿದಾಗ ಬರ್ಕೊಂಡ್ರಿ. ಈಗ ಇದರ ಸ್ಥಾನ ಬೆಲೆ ಹಾಕಬೇಕು ನೀವು. ಇಲ್ಲೇ ಇದರ ಸ್ಥಾನ ಬೆಲೆ ನೀವು ತಳ ಕೊಡಬೇಕು. 1 ರೂಪಾಯಿಗೆ 1 ತಿಂಗಳಿಗೆ 2 ರೂಪಾಯಿ 2 ಪೈಸೆ ಬಡ್ಡಿ. ಇದು ರೂಪಾಯಿದಾಗ ಆತೀಗ. ಇಲ್ಲಿ ಬಿಂದು ಹಚ್ಚದಂದ್ರೆ ಅದರ ಸ್ಥಾನ ಬೆಲೆ ಕೊಡ್ಬೇಕು ನೀವು. ತಿಳಿತಲ್ಲ? ಆಮೇಲೆ 13,200 ರೂಪಾಯಿಗೆ 2 ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾರ ಅವ್ರು. ಅದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಇದನ್ನು ಹೆಂಗೆ ಹಚ್ಕೋಬೇಕು? ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1 ಯಾವಾಗ ಹಚ್ಚಬೇಕು? ವರ್ಷಕ್ಕೆ ಬಡ್ಡಿ ದರ ಕೊಟ್ಟಿದ್ರ 12 ಯಾವಾಗ ಹಚ್ಕೋಬೇಕು? 100 ಗುಂಡ್ಲೆ 12 ಹಚ್ಕೋಬೇಕಾಗ್ತದ. ವರ್ಷ ಮತ್ತು ತಿಂಗಳದಾಗ ಬಡ್ಡಿ ಕೇಳಿದ್ದ ಅಂದ್ರೆ 6 ತಿಂಗಳಿಗೆ ಆಗುವ ಬಡ್ಡಿ ಎಷ್ಟು ಅಂತಂದ್ರೆ ನೀವು 12 ಹಚ್ಚಬೇಕು. ಆಮೇಲೆ 73 ದಿನಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ರೆ 100 ಗುಂಡ್ಲೆ 365 ಹಚ್ಬೇಕಿಲ್ಲಿ. 100 ಗುಂಡ್ಲೆ 365 ಹಚ್ಬೇಕು. ದಿನದಾಗಿದ್ರೆ. ತಿಂಗಳದಾಗಿದ್ರೆ 12 ಹಚ್ಬೇಕು.
ಶೇಕಡಾದಾಗಿತ್ತಂದ್ರೆ 100 ಗುಂಡ್ಲೆ 1, 100ಕ್ಕೆ ಬಡ್ಡಿ ಹೇಳಿದಂದ್ರೆ 100 ಗುಂಡ್ಲೆ 1 ಹಚ್ಚರಿ. ಇಲ್ಲಿ ಹಂಗೆ ಹೇಳಿಲ್ಲ. 1 ರೂಪಾಯಿಗೆ 1 ತಿಂಗಳಿಗೆ 2 ಪೈಸೆ ಬಡ್ಡಿ. ನೋಡ್ರಿ, ರೂಪಾಯಿಗೆ ಅಂದ್ರೆ 1 ರೂಪಾಯಿ ಅಂತ ಅರ್ಥ ಮಾಡ್ಕೋಬೇಕು ನೀವು. ರೂಪಾಯಿಗೆ ತಿಂಗಳಿಗೆ 2 ಪೈಸೆಯಂತೆ ಅಂದ್ರೆ 1 ರೂಪಾಯಿಗೆ 1 ತಿಂಗಳಿಗೆ 2 ಪೈಸೆ. ಇದನ್ನು ರೂಪಾಯಿದಾಗ ಹಚ್ಕೋಬೇಕು, ಯಾಕಂದ್ರೆ ಇನ್ನು ಮುಂದೆ ರೂಪಾಯಿದಾಗ ತೆಗೆದಿರ್ತದೆ. 0.2 ಇದು ಪೈಸೆ ಇದ್ದದ್ದು ರೂಪಾಯಿ ಆಯ್ತು. ಇದ್ರ ಸ್ಥಾನ ಬೆಲೆ ತಳಕ್ ಕೊಡ್ಬೇಕು. 13,200 ರೂಪಾಯಿಗೆ 2 ತಿಂಗಳಿಗೆ ಆಗುವ ಬಡ್ಡಿ ಎಷ್ಟು? ಇವೆರಡು 0 ತೆಗೀರಿ, ಇವೆರಡು 0 ತೆಗೀರಿ. ನೋಡ್ರಿ ಎಷ್ಟಾಗ್ತದ ನೋಡ್ರಿ. ಎಲ್ಲ ಲೆಕ್ಕ ಮಾಡ್ರಿ. 2 4 ಹಿಂಗೆಲ್ಲ ಲೆಕ್ಕ ಮಾಡ್ರಿ. ಮಾಡಿದಿಂದ ನೀವು ಕಟ್ಕ ಹೊಡಿಯರಿ, ನೋಡೋನು ಎಲ್ಲ ನಿಮಗೆ ತಿಳಿಸ್ತದ. ಕಟ್ತ ಹೊಡೆದು ಎಲ್ಲ ಏನು ಮಾಡಬೇಕು, ಈಗ ಸರಿ ಎಷ್ಟು ಬಡ್ಡಿ ಆಗ್ತದ ಅನ್ನೋದು ಈಗ ತಕ್ಕೋಬೇಕು. ಹೆಂಗೆ ತಕ್ಕೋಬೇಕು ನೋಡ್ರಿ. 132ಕ್ಕೆ 2 4 ಇದು ಪೂರ್ಣ ಸಂಖ್ಯೆ ಆಯ್ತು. ಈಗ 132ಕ್ಕೆ 4ರಲ್ಲಿ ಗುಣಾಕಾರ ಮಾಡ್ರಿ. 132ಕ್ಕೆ 4ರಲ್ಲಿ 2 4, 4 8, 13 4 52, 528 ರೂಪಾಯಿ ಬಡ್ಡಿ ಆಯ್ತು. ಎಷ್ಟಾಯ್ತು ಬಡ್ಡಿ? 528 ರೂಪಾಯಿ ಆಯ್ತು. 528 ರೂಪಾಯಿ ಬಡ್ಡಿ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, 528 ಉತ್ತರ ಸಂಖ್ಯೆ ಡಿ. ಇದನ್ನು ಇನ್ನೊಂದು ರೀತಿ ಒಳಗೆ ನಾ ತಿಳಿಸ್ತಾನೆ ನಿಮಗೆ, ಲಕ್ಷ್ಯ ಕೊಟ್ಟು ನೋಡ್ರಿ. ಯಾಕಂದ್ರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನ. ಇದನ್ನ ಈಗ ಸರಳ ಬಡ್ಡಿ ಲೆಕ್ಕದಾಗ ನಿಮಗೆ ಫರ್ಕ್ ಆಯ್ತು ಅಂದ್ರೆ ನೀವು ಹಿಂಗೂ ಹಚ್ಚಿ ಮಾಡ್ರಿ, ಭಾಳ ಸರಳ. ನೋಡ್ರಿ ತೋರಿಸ್ತೀನಿ ನೋಡಿ. 1 ರೂಪಾಯಿ ಅಸಲಿಗೆ ನೋಡ್ರಿ, 1 ರೂಪಾಯಿ ಅಸಲಿಗೆ 1 ರೂಪಾಯಿ ಅಸಲಿಗೆ 1 ತಿಂಗಳಿಗೆ 2 ಪೈಸೆ ಅಂದ್ರೆ 0.02 ರೂಪಾಯಿ ಅಂತ ಹಚ್ಕೋಬೇಕು ನೀವು. 13,200 ರೂಪಾಯಿ ಅಸಲಿಗೆ 2 ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಇದು ಮ್ಯಾಲೆ 13,200 ಗುಂಡ್ಲೆ 2 ಗುಂಡ್ಲೆ 0.02 ಸರ್ವಾಸವಾಗಲೇ 1 ಗುಂಡ್ಲೆ 1. ನೋಡ್ರಲ್ಲಿ ಸೂತ್ರದಾಗ ಬಂದ್ರಿಲ್ಲ, ಇದರ ಸ್ಥಾನ ಬೆಲೆ 100 ಇಲ್ಲಿ ಹಾಕಿಬಿಡ್ರಿ. ಬರೋಬ್ಬರಿ ಇವೆರಡು 0 ಆದವು, ಇವೆರಡು 0 ಆದವು. ಬರೋಬ್ಬರಿ ಎಷ್ಟು ಬಂತು? 528 ರೂಪಾಯಿಗಳ ಗುಣಾಕಾರ ಮಾಡಿದ್ದೀವಿ ನಾವು. ನೋಡಿ ಉತ್ತರ ಸರಳ ಬಡ್ಡಿ ಬರೋಬ್ಬರಿ 528 ರೂಪಾಯಿ. ನೋಡಿ ಆನ್ಸರ್ ಇಸ್ ಈಕ್ವಲ್ ಟು ಡಿ. ನೀವು ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಯಾವ್ದು ನಿಮ್ಗೆ ಸರಿ ಅನಿಸ್ತದೆ ಅದನ್ನು ನೀವು ಮಾಡಿ. ಚೆನ್ನಾಗಿ ಫೇರ್ನ ಬರ್ಕೋರಿ. ಇಲ್ಲಿ ಯಾವಾಗ ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ ಯಾವಾಗ ಹಚ್ಚಬೇಕಂದ್ರೆ 100ಕ್ಕೆ 1 ವರ್ಷಕ್ಕೆ 5 ಬಡ್ಡಿಯ ದರದಂತೆ ಅಂದಿದ್ದ ಅಂದ್ರೆ 100 ಗುಂಡ್ಲೆ 1 ಹಚ್ಚರಿ. ಇಲ್ಲಿ 100ಕ್ಕೆ 1 ವರ್ಷಕ್ಕೆ 5 ರೂಪಾಯಿ ಬಡ್ಡಿಯ ದರದಂತೆ 9 ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದ ಅಂದ್ರೆ 100 ಗುಂಡ್ಲೆ 12 ಹಚ್ಚರಿ. 100ಕ್ಕೆ 1 ವರ್ಷಕ್ಕೆ 10 ರೂಪಾಯಿ ಬಡ್ಡಿ ಆದರೆ 73 ದಿವಸಕ್ಕೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ ಅಂದ್ರೆ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 365 ಹಚ್ಚರಿ. ಇದು ನೆನಪಿಟ್ಕೊಳ್ಳಂತ ಸಂಗತಿಗಳು. ಸರಳ ಬಡ್ಡಿ ಲೆಕ್ಕ ಅಂದ್ರೆ ಏನು? ರೀತಿ ಗಣಿತಗಳು. ನಿಮಗೆ ಮೈಂಡ್ ಶಾರ್ಪ್ ಆಗೋದು ಯಾವಾಗಪ್ಪ ಅಂತಂದ್ರೆ ನಿಮಗೆ NCB 1ರಿಂದ NCB 8ರವರೆಗೆ ಎಲ್ಲ ರೀತಿಯ ಗಣಿತಗಳು ಬಂದಿರ್ತಾವೆ. ಅದರಾಗ ಇವೆಲ್ಲ ನಿಮಗೆ ಸರಳ ಬಡ್ಡಿ, ಅವಧಿ, ದರ, ಅನುಪಾತ ಇವೆಲ್ಲ ರೀತಿ ಪ್ರಕಾರ ಗಣಿತಗಳು ಇರ್ತಾವ. ನೀವು ದಯಮಾಡಿ NCB 1ರಿಂದ NCB 8ರವರೆಗೆ ಈಗ ನೋಡ್ರಿ ಸರಾಸರಿ ಹಾಕ್ಯದ. ಈಗ NCB 9 ಚಾಲು ಆಗ್ಯದ. ನೀವು ಬೇಸಿಕ್ ಅಭ್ಯಾಸ ಯಾವುದು ಅಂತಂದ್ರೆ NCB 01ರಿಂದ NCB 08ರವರೆಗೆ ನಿಮಗೆ ಮಾನಸಿಕ ಸಾಮರ್ಥ್ಯ ಜಾಸ್ತಿ ಮಾಡ್ತದ. ಸಮಯದ ಲೆಕ್ಕ ಬರ್ತಾವ, ತೂಕ, ಮಾನ, ಅಳತೆ ಎಲ್ಲ ರೀತಿ ಗಣಿತಗಳು ಬರೋದು ಆ 8 ಅಂಕ ನಂಬರ್ ಏನದಲ್ಲ
ಮೆಂಟಲ್ ಎಬಿಲಿಟಿ ಲೆಕ್ಕಿರ್ತಾವ ಅವುಗಳನ್ನು ನೀವು ಸರಿಯಾಗಿ ನೋಡ್ರಿ. ಬ್ಯಾಂಕಿನ ಪರೀಕ್ಷೆಗೆ ಬೀಳ್ತಾವ, ಆಮೇಲೆ ಟಿ ಬೀಳ್ತಾವ, ನವೋದಯಕ್ಕೆ ಬೀಳ್ತಾವ. ನವೋದಯಕ್ಕೆ ಹೋಗಬೇಕು ಅಂತ ಇದನ್ನ ಅಭ್ಯಾಸ ಮಾಡಬೇಡ್ರಿ. ನೀವು ದೊಡ್ಡ ಪೋಸ್ಟ್ನಾಗ ಹೋಗ್ಬೇಕು, ಇಂಜಿನಿಯರ್ ಆಗಬೇಕಾಗಿತ್ತು, ಆಮೇಲೆ ನೀವು ಬ್ಯಾಂಕಿನ ಆಫೀಸರ್ ಆಗಬೇಕಾಗಿತ್ತು, ಟಿ ಪಾಸ್ ಆಗಬೇಕಾಗಿತ್ತು ಅಂದ್ರೆ ಈ ಅಭ್ಯಾಸಗಳನ್ನು ನೀವು ಮನೆಯೊಳಗೆ ಮಾಡ್ರಿ. ಅದು ಹೆಂಗೆ ಆಗಂಗಿಲ್ಲ. ಗಣಿತ ನಿಮಗೆ ಕೈ ಹಿಡ್ದಂಗೆ ನಿಮಗೆ ಆ ಟಿಗಿಂತಲೂ ಟಫ್ ಆದಂಥ ಗಣಿತಗಳು ಸರಾಸರಿ ಒಳಗವ. ನೀವು ತೆಗೆದು ನೋಡ್ರಿ. ಟಿ ಮಾಡೋ ವಿದ್ಯಾರ್ಥಿಗಳಿಗೆ ಸಹಿತ ಭಾಳ ಇದನ್ನು ಕಲ್ತವ್ರು ಬ್ಯಾಂಕಿನ ಆಫೀಸರ್ ಆಗ್ಯಾರ. ಇನ್ನು ಟಿ ಪಾಸ್ ಅಂತೂ 100% ಆಗ್ತೀರಿ. ದಯಮಾಡಿ ಎಲ್ಲರೂ ಕಾಳಜಿಪೂರ್ವಕವಾಗಿ ಇದನ್ನು ಅಭ್ಯಾಸ ಮಾಡ್ರಿ. ಚೆಂದಾಗಿ ನೋಡ್ಕೊರಿ, ಬರ್ಕೊರಿ.